ನ್ಯಾಯಾಧೀಶರೇ, ಈ ದಿನ ತಾಲೂಕು ಕಾನೂನು ಸೇವಾ ಸಮಿತಿ ಹಾಗೂ ವಕೀಲರ ಸಂಘ ಹೊಸಕೋಟೆ ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದು ನ್ಯಾಯಾಲಯದ ಆವರಣದಲ್ಲಿ. ಈ ದಿನ ಈ ಒಂದು ದಿನಾಚರಣೆ ಅಂಗವಾಗಿ ವಕೀಲರು, ನ್ಯಾಯಾಲಯದ ಸಿಬ್ಬಂದಿ, ಪೊಲೀಸ್ ಸಿಬ್ಬಂದಿ ಆದಿಯಾಗಿ ಮನೆ ನ್ಯಾಯಾಧೀಶರ ನೇತೃತ್ವದಲ್ಲಿ ಈ ದಿನ ತುಂಬಾ ಸುಂದರವಾಗಿ ಮೂಡಿ ಬಂತು. ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ಯೋಗ ಭಾಸ್ಕರ್ ಅವರು ಮುಖ್ಯ ಅತಿಥಿಗಳಾಗಿ ಬಂದು ತುಂಬಾ ಚೆನ್ನಾಗಿ ಇವತ್ತು ನಮ್ಗೆ ಯೋಗನ ನಡೆಸ್ಕೊಟ್ಟಲ್ದೆ ತುಂಬಾ ಸುಲಭ ಮಾರ್ಗದಲ್ಲಿ ಯಾವ ರೀತಿ ನಾವು ಯೋಗನ ಮಾಡ್ಬೋದು ಅಂತೇಳಿ, ಮತ್ತೆ ಅದರಿಂದ ಯಾವ ರೀತಿಯಾದ ಆರೋಗ್ಯವನ್ನು ಕಾಪಾಡ್ಕೋಬಹುದು ಅಂತೇಳಿ ಹೇಳ್ಕೊಟ್ಟಿದ್ದಾರೆ. ಅವ್ರಿಗೆ ನಮ್ಮ ವಕೀಲ ಸಂಘ ವತಿಯಿಂದ ನ್ಯಾಯಾಲಯದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೀನಿ. ಈ ವರ್ಷದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ 2025 ಇದರ ಘೋಷವಾಕ್ಯ ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಅಂತೇಳಿ ಈ ವರ್ಷದ ಯೋಗ ಘೋಷವಾಕ್ಯ ಆಗಿದೆ. ನಾವು ಇದರಲ್ಲಿ ಅರ್ಥ ಮಾಡ್ಕೊಳ್ಳೋದಂದ್ರೆ ಯೋಗ ಯುಕ್ತ ರೋಗ ಮುಕ್ತ. ನಾವು ಪ್ರತಿ ದಿನ ಜೀವನದಲ್ಲಿ ಯೋಗವನ್ನ ಅಭ್ಯಾಸ ಮಾಡೋದು ರೂಢಿಸ್ಕೊಂಡ್ರೆ ರೋಗದಿಂದ ಮುಕ್ತರಾಗ್ಬೋದು ಅನ್ನೋದನ್ನ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶುಭಾಶಯಗಳನ್ನು ಕೋರ್ತೇನೆ. ಧನ್ಯವಾದ. ನಮಸ್ತೆ. ಇವತ್ತು 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಇಡೀ ದೇಶಾದ್ಯಂತ ಆಚರಣೆ ಮಾಡ್ತಾರೆ. ನಮ್ಮ ವಕೀಲ ಸಂಘ ಮತ್ತು ನಮ್ಮ ಕಾನೂನು ಅರಿವು ಕಾರ್ಯಕ್ರಮ ಒಟ್ಟಾಗಿ ಸೇರಿ ಯೋಗ ದಿನಾಚರಣೆ ಆಚರಣೆ ಮಾಡ್ತಾರೆ. ಹೀಗಾಗಿ ಎಲ್ಲರಿಗೂ ಸ್ವಾಗತ ಮಾಡ್ತದೆ. ವಿಶೇಷವಾಗಿ ಇವತ್ತು ನಮ್ಮ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಅವರು ಹಾಜರಾಗಿದ್ದಾರೆ. ಅವ್ರಿಗೆ ಈ ಒಂದು ಯೋಗ ದಿನಾಚರಣೆ ನ್ಯಾಯಾಧೀಶರು ಅವರು ಸಹ